ನೂತನವಾಗಿ ಸಂಸ್ಥೆಯ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿರುವಂತಹ ಸಭಾಧ್ಯಕ್ಷರಾದಂತಹ ಲಯನ್ ವಂದನಾ ಪ್ರಸಾದ್ ಅವರೇ, ಇವತ್ತಿನ ಪದಗ್ರಹಣ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಂತಹ PTG ನಾಗರಾಜ್ ಬೈರಿ ಅವರೇ, ಹೊಸ ಸದಸ್ಯರನ್ನ ಸೇರ್ಪಡೆಗೊಳಿಸಿದಂತಹ PTG ಲಯನ್ ಸುಬ್ರಹ್ಮಣ್ಯಂ ಅವರೇ, ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಆದಂತಹ ಲಯನ್ ನಾರಾಯಣ ಸ್ವಾಮಿ ಅವರೇ, PTG ಆದಂತಹ ಲಯನ್ ದೇವಿ ಪ್ರಸಾದ್ ಅವರೇ, ಸಹೋದರ ಶಾಸಕ ಸನ್ನಿಹಿತರಾದಂತಹ ಹರೀಶ್ ಗೌಡ್ರೆ, ನೂತನವಾಗಿ ಆಯ್ಕೆಯಾದಂತಹ ಎಲ್ಲ ಪದಾಧಿಕಾರಿಗಳೇ, ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಆದಂತಹ ಅಡ್ವೊಕೇಟ್ ಲಯನ್ ಮಂಗಳ ಅವರೇ, ಇಲ್ಲಿ ನಡೆದಂತಹ ಲಯನ್ ಕುಟುಂಬದ ಎಲ್ಲ ಸದಸ್ಯರೇ, ಆಹ್ವಾನಿತರೇ, ಬಹುಶಃ ದೇವಿ ಪ್ರಸಾದ್ ರವರು ಪ್ರತಿಯೊಬ್ಬರನ್ನು ಗುರುತಿಸಿ ಅವರ ಹೆಸರನ್ನ ಕರೆದು ಸ್ವಾಗತ ಮಾಡಿದಂಥದ್ದು ನೋಡಿದ್ರೆ ಇದು ಒಂದು ಕುಟುಂಬದ ಸಭೆ. ಕುಟುಂಬದ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಮತ್ತೊಮ್ಮೆ ಕೋರ್ತಾ, ಇದೇ ಸಂಸ್ಥೆಯ ಸದಸ್ಯರಾಗಿರೋದ್ರಿಂದ ನಾನು ಹೆಚ್ಚಾಗಿ ಮಾತಾಡುವಂಥದ್ದಲ್ಲ. ಆದರೆ ದೇವಿ ಪ್ರಸಾದ್, ವಂದನಾ ಪ್ರಸಾದ್ ಅವರ ಕುಟುಂಬದ ಅತ್ಯಂತ ಹತ್ತಿರದ ಕೌಟುಂಬಿಕ ಸದಸ್ಯರಾಗಿರೋದ್ರಿಂದ ವಂದನಾ ಪ್ರಸಾದ್ ಅವರ ಭಾಷಣ ಅವ್ರದಲ್ಲ, ಅದು ದೇವಿ ಪ್ರಸಾದ್ಗೆ ಖುಷಿ ಪಡಿಸಕ್ಕೆ. ಯಾಕೆ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತ ಇದೆ. ಇಲ್ಲಿ ಗಾದೆ ತಿರುಚುವಂತ ಕೆಲಸ ಆಗಿರೋದು ತಾವು ಯಾರು ಒಪ್ಪಲ್ಲ. ಅಂತೂ ಇಂತೂ ಇಲ್ಲಿ 37 ವರ್ಷದ ಸದಸ್ಯರಾಗಿದ್ರು 50 ವರ್ಷದ ಒಂದು ವಿವಾಹಿತ ಜೀವನದಲ್ಲಿ ಸೇರಿಸಿಕೊಂಡಿರುವಂಥದ್ದೇ ಒಂದು ಪ್ರಶಸ್ತಿ ಕೊಡಬೇಕು. ಸಂಸ್ಥೆಯ ಉದ್ದೇಶಗಳು ಮತ್ತು ಧೈರ್ಯಗಳಿಗೆ ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಒಪ್ಕೊಂಡಿದ್ದೀವಿ. ಅದು ಲಯನ್ ಸಂಸ್ಥೆಯ ಮೂಲಕವಾಗಿರಬಹುದು ಅಥವಾ ದಾನ ಧರ್ಮ ಮಾಡುವಂಥದ್ದು, ನಮ್ಮ ಧಾರ್ಮಿಕ ಆಚರಣೆ ಮಾಡುವಂಥ ಸಂದರ್ಭದಲ್ಲೂ ಮಾಡ್ತೇವೆ. ಬಲಗೈನಲ್ಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅನ್ನೋದು ಕೂಡ ಸಾಕಷ್ಟು ನಮ್ಮ ಹಿರಿಯರು ಹೇಳಿರುವಂತ ಮಾತಿದೆ. ಬಹುಶಃ ನಮ್ಮ ಉದ್ದೇಶಗಳಲ್ಲೂ ಕೂಡ ಸ್ವಲ್ಪ ಬದಲಾವಣೆ ತರುವಂತಹ ಅಗತ್ಯ ಕೂಡ ಇದೆ. ಹೊಟ್ಟೆ ಹಸ್ಕೊಂಡಿರೋನ್ಗೆ ಒಪ್ಪತ್ತು ಊಟ ಹಾಕಕ್ಕಿಂತ ದಿನನಿತ್ಯ 3 ಹೊತ್ತು ಊಟ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಅವನಲ್ಲಿ ಕಲ್ಪಿಸ್ಕೊಡ್ಬೇಕು ಅನ್ನೋದನ್ನ ಲಯನ್ಸ್ ಸಂಸ್ಥೆಯಿಂದ ನಮ್ಮ ಪರ್ಮನೆಂಟ್ ಪ್ರಾಜೆಕ್ಟ್ ವೊಕೇಶನಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಮಾಡಿ ಬಹುಶಃ ನಮ್ಮ ಉದ್ದೇಶಕ್ಕೆ ಗಟ್ಟಿಯಾಗಿ ನಿಲ್ತು ಅದನ್ನ ನಡೆಸುವಂಥದಕ್ಕೆ ನಮ್ಗೆ ಇನ್ನೂ ಯಾರೂ ಸಿಕ್ಕಿಲ್ಲ. ಆದರೆ ಸರಿಯೋ ತಪ್ಪು, ಮಹಾಮಾರಿ ಕರೋನಾ ಬಂದಂತಹ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯಿಂದ ಸುಮಾರು 135 ಜನ ಯುವಕರಿಗೆ ನರ್ಸಿಂಗ್ ಅಸಿಸ್ಟೆಂಟ್ ಆ ಕೋರ್ಸನ್ನು ನಾವು ನಮ್ಮ ಸಂಸ್ಥೆಯಲ್ಲೇ ಮಾಡಿದಂಥದ್ದು. ಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಇವತ್ತು ನೌಕರಿನ ಲಭ್ಯವಾಗಿದೆ. ಆ ತೃಪ್ತಿ ನಮ್ಗೆಲ್ಲರಿಗೂ ಇದೆ. ಅದನ್ನು ಇನ್ನಷ್ಟು ಎತ್ತರಕ್ಕೆ ತಗೊಂಡೋಗ್ಬೇಕು ಅಂತ ಹೇಳಿ ಕೆಲವೊಂದು CSR ಫಂಡ್ನಲ್ಲಿ ಕಟ್ಟಡನ ವಿಸ್ತರಣೆ ಮಾಡಬೇಕು ಅನ್ನೋದು ಕೂಡ ನಾವು ಮಾಡ್ತಾ ಇದ್ದೀವಿ. ನಮ್ಮ ಕ್ಲಬ್ಬಿನ ಒಂದು ಹಿನ್ನೆಲೆ ನಾವು ಹೇಳಿದಂತಹ ಸಂದರ್ಭದಲ್ಲಿ ಸದಸ್ಯರು ಅವರ ಧರ್ಮಪತ್ನಿ ಜೊತೆಗೆ ಕೋ ಮೆಂಬರ್ ಆಗಿ ನಮ್ಮ ಸಂಸ್ಥೆನಲ್ಲಿ ನಾವು ಇಬ್ಬರು ಗಂಡ ಹೆಂಡತಿ ಇಬ್ಬರು ಸೇರೋದ್ರಿಂದ
ಮಕ್ಕಳು ಕೂಡ ನಮ್ಮ ಸಂಸ್ಥೆಯಲ್ಲಿ ಒಂದಲ್ಲ ಒಂದು ಕಾರ್ಯಕ್ರಮದ ಮೂಲಕ ನಾವು ಅದನ್ನೆಲ್ಲರೂ ಪಾಲ್ಗೊಳಿಸಿ ನಾವು ಮುಂದೆ ತಗೊಂಡು ಹೋಗ್ತಾ ಇರೋದ್ರಿಂದ ಇಡೀ ಜಿಲ್ಲೆಗೆ ಇದು ಒಂದು ಫ್ಯಾಮಿಲಿ ಕ್ಲಬ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅದೇ ರೀತಿಯಲ್ಲಿ ಮುಂದೆ ತಗೊಂಡು ಹೋಗುವಂತಹ ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ವಂದನಾ ಪ್ರಸಾದ್ ರವರು, ಪ್ರಮೀಳಾ ಅವರು, ಸವಿತಾ ಅವರು, ಈ ಹಿಂದೆ ನಮ್ಮ ಮಂಗಳ ಅವರು, ಉಮ್ರಾನ ಅವರು, ಅವರೆಲ್ಲರೂ ನಿರಂತರವಾಗಿ ಬಹುಶಃ ನಮ್ಗಿಂತ, ನಾವು ಗಂಡಸರಿಗಿಂತ ಅತಿ ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಳ್ಳುವಂತಹ ಸದಸ್ಯರುಗಳು. ಅವ್ರಿಗೆ ಸಂಪೂರ್ಣವಾದಂತಹ ಬೆಂಬಲ ಮತ್ತು ನಿಮ್ಮ ಈ ಲೈನೆಸ್ಟಿಕ್ ಇಯರಲ್ಲಿ ಒಂದು ಉತ್ತಮವಾದಂತಹ ಕಾರ್ಯಸೇವೆ ಆಗಲಿ, ನಿಮ್ಮ ಜೊತೆ ನಾವೆಲ್ಲರೂ ನಿಲ್ತೇವೆ. ಬಹುಶಃ ನಾನು ನನ್ನ ರಾಜಕೀಯ ಕಾರ್ಯಕ್ಷೇತ್ರದಲ್ಲಿ ಸಮಯ ಹೆಚ್ಚಾಗಿ ಕೊಡೋಕ್ಕಾಗಿಲ್ಲ ಅಂದ್ರೂ ಕೂಡ ಸಭೆಗಳಿಗೆ ನಾನು ಯಾವತ್ತೂ ಮಿಸ್ ಮಾಡ್ಕೊಳಕ್ಕೆ ಹೋಗಲ್ಲ. ಸೊ ಹಾಗಾಗಿ ಮನುಷ್ಯನಿಗೆ ಒಂದು ರಿಕ್ರಿಯೇಷನು ಬೇಕು. ನಮ್ಮ ಕ್ಲಬ್ ಬಂದಾಗ ನಮ್ಮ ಕ್ಲಬ್ಬಿನ ಸದಸ್ಯರ ಜೊತೆಗೆ ಒಳನಾಟ, ಅದು ಬಹುಶಃ ಇಟ್ ಈಸ್ ಮೋರ್ ದೆನ್ ರಿಕ್ರಿಯೇಷನ್, ಒಂದು ಕುಟುಂಬದ ಜೊತೆಗಿದ್ದಂಗೆ ಆಗುತ್ತೆ. ಆ ಕಾರಣದಿಂದ ನಾನು ಎಲ್ಲರ ಜೊತೆಗಿರ್ತೇನೆ. ಒಂದರಾದ್ದೇ ಅಂದರೆ ಬಹುಶಃ ಅವರ ಅಧ್ಯಕ್ಷತೆ ಆದಂತಹ ಸಂದರ್ಭದಲ್ಲಿ ನಾವು ಯಾವುದು ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅವ್ರು ದೇವಿ ಪ್ರಸಾದ್ ಅಂತ ಅವ್ರಿಗೇನೆ ಹಟೋಟಿಗಳಲ್ಲಿ ಇಟ್ಕೋತಾರೆ, ನಮ್ದು ಏನು. ಸೊ ಹಾಗಾಗಿ ಈ ವರ್ಷ ಶುಭವನ್ನು ಕೋರ್ತಾ ಈ ಸಂಸ್ಥೆಗೆ ಕೀರ್ತಿ ಬರುವಂತ ಕೆಲಸ ನಿಮ್ಮ ಮತ್ತು ನಿಮ್ಮ ತಂಡದಿಂದ ಆಗಲಿ ಅಂತ ಶುಭ ಹಾರೈಸ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ವಂದಿಸ್ತಾ ತಮ್ಮೆಲ್ಲರಿಗೂ ವಂದಿಸಿ ನಾನು